ಯೋಚನೆ ಮಾಡ್ತಿದ್ದೀರಾ ಸಂತೋಷ್? ಸೀತು, ತಡವಾಗಾದ್ರೂ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ನಿರ್ಧಾರಣ ಏನು? ಬೇರೆ ಮನೆ ಮಾಡೋಣ ಅಂತ. ಏನ್ ಹೇಳ್ತಿದ್ದೀರಾ ನೀವು? ಹೌದು ಸೀತು, ನಾವೇ ಮನೆ ಬಿಟ್ಟು ಹೊಟ್ಟೋದ್ರೆ ಅದು ಎಲ್ರ ಹಿತದೃಷ್ಟಿಯಲ್ಲೂ ಒಳ್ಳೇದು ಅಂತ ನಂಗೆ ಅನಿಸ್ತಾ ಇದೆ. ಇದೇನ್ ಸಂತೋಷ್, ಇದ್ದಕ್ಕಿದ್ದ ಹಾಗೆ ಇಂಥ ನಿರ್ಧಾರ ತಗೊಂಡಿದ್ದೀರಾ? ಇಲ್ಲ ಸೀತು, ಈ ನಿರ್ಧಾರನ ನಾನು ಮುಂಚೆನೆ ಮಾಡಿದ್ದು. ಅವತ್ತು ನಾವು ಮನೆ ಬಿಟ್ಟು ಹೋಗುವಾಗ ನೀನು ಅನ್ಕಾನ್ಶಿಯಸ್ ಆದೆ. ನೀನ್ ತಾಯಿ ಆಗ್ತಾ ಇದೀಯ ಅಂತ ಎಲ್ರಿಗೂ ಗೊತ್ತಾಯ್ತು. ಆಗ ಮನೆ ಬಿಟ್ಟು ಹೋಗೋದು ಬೇಡ ಅಂತ ಬದಲಾಯಿಸಿದ ನಿರ್ಧಾರನ ನಾನು ಈಗ ಗಟ್ಟಿ ಮಾಡ್ಕೋತಾ ಇದ್ದೀನಿ. ಮಗುವಿನ ಹಿತಕ್ಕೋಸ್ಕರ ತಾನೆ ಮನೆ ಬಿಟ್ಟು ಹೋಗೋದು ಬೇಡ ಅಂತ ನೀವ್ ಹೇಳಿದ್ದು. ಆ ಕಾರಣಕ್ಕೋಸ್ಕರ ನನ್ ಮೇಲ್ ಒತ್ತಡ ಹೇರಿದ್ರಿ. ಆದ್ರೆ ಈಗ ಸೀತು, ಅದನ್ನೇ ನಾನು ಹೇಳ್ತಾ ಇರೋದು. ಕೆಲವೊಮ್ಮೆ ನಾವು ನಂಬಿರೋದ್ಕಿಂತ ವಾಸ್ತವನೇ ಬೇರೆ ತರ ಇರುತ್ತೆ. ನಿನ್ ಮನ್ಸು ಪ್ರಶಾಂತವಾಗಿದ್ರೆ ತಾನೆ ನಮಗ್ ಹುಟ್ಟೋ ಮಗು ಆರೋಗ್ಯವಾಗಿ ಚೆನ್ನಾಗಿ ಹುಟ್ಟೋದು. ಈ ಸಮಯಕ್ಕೆ ನನ್ಗೆ ಅದೇ ಮುಖ್ಯ ಅನಿಸ್ತಾ ಇದೆ ಸೀತು. ಬೇಡ ಸಂತೋಷ್, ವಿನಾಕಾರಣವಾಗಿ ಮನ್ಸನ್ನ ಕೆಡ್ಸ್ಕೊಳ್ಳೋದು ಬೇಡ. ನಮ್ಗೆ ಯಾರು ಹೋಗೋದಿಲ್ವೋ ಅವ್ರ ಸಹವಾಸನೆ ಬೇಡ ಅನ್ಕೊಂಡು ಇಲ್ಲೇ ನೆಮ್ಮದಿಯಾಗಿರೋಣ. ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, ಮಗು ಹುಟ್ಟೋ ತನಕ ಇಲ್ಲೇ ಇರೋಣ. ನೀವೇ ಹೇಳ್ತಿದ್ರಲ್ಲ, ಈ ಮನೆನ ಜೈಲು ಅಂತ ತಿಳ್ಕೊಂಡು ಇದ್ಬಿಡು ಅಂತ. ನನ್ನ ಮನ್ಸಿಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಇಲ್ಲೇ ಇರ್ತೀನಿ. ನನ್ನ ಸಂಗೀತದ ಸಹವಾಸಕ್ಕೆ ಹೋಗಲ್ಲ. ಆದ್ರೆ ನೀವು ನಿಮ್ಮ ಮನಸ್ಸಿಗೆ ಕಷ್ಟ ಆಗೋಂತ ನಿರ್ಧಾರನ ತಗೋಬೇಡಿ. ಮಗುವಿನ ಹಿತ ಒಂದ್ ಕಡೆ ಆದ್ರೆ ತಂದೆ ಮಗನ ಸೊಸೆನೇ ದೂರ ಮಾಡಿದ್ಲು ಅನ್ನೋ ಕೆಟ್ಟ ಹೆಸರು ನನಗ್ ಬರೋದ್ ಬೇಡ. ನೋಡ್ ಸೀತು, ನಮ್ಗೇನೇ ಕಷ್ಟ ಸುಖ ಬಂದ್ರು ನಾವು ಅದಕ್ಕೆ ಸ್ಪಂದಿಸ್ಬೇಕು. ನಮ್ಗೊಂದು ಒಳ್ಳೆ ಹೆಚ್ಚು ಕಮ್ಮಿ ಆದ್ರೆ ಆಡ್ಕೊಳ್ಳೋ ಜನ ಬರೋದಿಲ್ಲ. ನೀನ್ ಯಾಕೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋತೀಯ? ನೋಡು, ನೀನ್ ಡ್ಯಾಡಿ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ? ಅವ್ರನ್ನ ನೋಡ್ಕೊಳಕ್ಕೆ ಅವಳು ಇದ್ದಾಳಲ್ಲ, ಅವ್ರ ಹೊಸ ಹೆಂಡತಿ, ಅವಳೇ ನೋಡ್ಕೋತಾಳೆ. ನೋಡು, ಈಗ ನನ್ನನ್ನು ನೋಡ್ಕೊಳಕ್ಕೆ ನಿನ್ನನ್ ಬಿಟ್ರೆ, ನಿನ್ನನ್ ನೋಡ್ಕೊಳಕ್ಕೆ ನನ್ನನ್ ಬಿಟ್ರೆ ಬೇರೆ ಯಾರೂ ಇಲ್ಲ ಸೀತು. ನನ್ನ ಧೋರಣೆ ನಿನಗೆ ಸ್ವಲ್ಪ ಸ್ವಾರ್ಥ ಅನ್ಸ್ಬೋದು, ಆದ್ರೆ ಈಗ ನಮ್ ಹಿತ ನಮಗ್ ಮುಖ್ಯ. ಆದ್ರೂ ಸೀತು, ಆದ್ರೂ ಇಲ್ಲ ಹೋದ್ರೂ ಇಲ್ಲ, ಈ ವಿಷಯದಲ್ಲಿ ಮಾತ್ರ ನಂದೇ ಫೈನಲ್ ಡಿಸಿಷನ್. ಆದ್ರೆ ಪಾಪ ಅಮ್ಮ ಸುಮಿತ್ರ ಏನ್ ಮಾಡ್ಬೇಕು? ನಾವ್ ಹೋದ್ಮೇಲೆ ಆ ಸಂಗೀತದ ಮುಖ ನೋಡ್ಕೊಂಡು ಇಲ್ಲೇ ಇರಕ್ಕಾಗತ್ತಾ? ಅವ್ರನ್ನ ಬಿಟ್ಟು ಹೋಗೋದು ಅಂತ ಯಾರು ಹೇಳಿದ್ರು ಸೀತು? ಅವ್ರನ್ನು ನಮ್ ಜೊತೆಲೆ ಕರ್ಕೊಂಡು ಹೋಗೋಣ. ಅವ್ರ ಜೊತೆ ಇದ್ರೆ ಹುಟ್ಟೋ ಮಗುನು ಕ್ಷೇಮವಾಗಿರುತ್ತೆ, ಹಾಗೆ ನಮಗೂ ಒಂಥರ ಧೈರ್ಯ ಇರುತ್ತೆ. ಸರಿ, ಹಾಗಿದ್ರೆ ನೀವ್ ಹೇಳ್ದ ಹಾಗೆ ಆಗ್ಲಿ, ನಂದೇನೋ ಅಭ್ಯಂತರ ಇಲ್ಲ. ಸರಿ. ನಿನಗೆ ಏನೋ ಆಗೋಗಿದೆ. ಇಲ್ಲ ಅಂದ್ರೆ ಸೈಕೋಗಳ ತರ ಕೊಲೆ ಮಾಡಬೇಕು ಅಂತ ಇರ್ಲಿಲ್ಲ. ಸ್ವಲ್ಪ ಯಾಮಾರಿದ್ರು ನಾವು ಜೈಲಲ್ಲಿ ಇರ್ಬೇಕಾಗಿತ್ತು, ಮರ್ತ್ಬಿಟ್ಯಾ? ನಿನಗೆ ಯಾಕೆ ನಾನು ಹೇಳೋದು ಅರ್ಥನೇ ಆಗೋದಿಲ್ವಾ? ರಾಖಿ, ಕಬ್ನ ಕಾದಿರುವಾಗ್ಲೇ ಅದನ್ನ ತಟ್ಟಬೇಕು. ಆರದ್ಮೇಲೆ ನಮಗ್ ಬೇಕಾದ ಆಕಾರಕ್ಕೆ ಅದು ಬರೋದಿಲ್ಲ. ಒಂದು ವಿಷಯ ಚೆನ್ನಾಗಿ ತಿಳ್ಕೊ, ಮಹತ್ವಾಕಾಂಕ್ಷೆ ಇರೋರು ಮುಂದೆ ಇಟ್ಟು ಹೆಜ್ಜೆನ ಯಾವತ್ತು ಹಿಂದೆ ಇಡೋದಿಲ್ಲ. ರಾಖಿ, ನಮ್ ಭಾಗ್ಯದ ಬಾಗ್ಲು ತೆಗಿಯೋ ಕೀಲಿ ಕೈ ಅಂದ್ರೆ ಅದು ಸಿತಾರ ಮಾತ್ರ. ನಾವು ಸಿತಾರನ ಮುಗಿಸ್ಬಿಟ್ರೆ ಇಂಡೈರೆಕ್ಟ್ ಆಗಿ ಸಂಗೀತನು ಮುಗಿಸಿದ ಹಾಗೇನೆ. ಸಿತಾರ ಕೊಲೆ ಆರೋಪದ ಮೇಲೆ ಸಂಗೀತ ಜೈಲ್ ಸೇರ್ಬಿಟ್ರೆ ಆಮೇಲೆ ಅವಳು ಯಾವತ್ತೂ ನಮ್ ದಾರಿಗೆ ಮುಳ್ಳಾಗಕ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಏನ್ ಬುದ್ಧಿ ಇದ್ದೇ ಮಾತಾಡ್ತಿದ್ಯಾ? ಅದು ಹೇಗ್ ಸಾಧ್ಯ?
ಯಾಕೆ ಸಾಧ್ಯ ಇಲ್ಲ? ನಿನ್ನ ಪ್ಲಾನ್ ಪ್ರಕಾರ ಸಿತಾರನ ಕೊಲೆ ಮಾಡೋದು ರಾಜಿ. ಕೊಲೆ ಮಾಡಿದ್ಮೇಲೆ ಎಸ್ಕೇಪ್ ಆಗ್ತಾಳೆ. ಅವಳೇನ್ ಪೊಲೀಸ್ ಬರ್ಲಿ ಅಂತ ಕಾಯ್ಕೊಂಡು ಸರೆಂಡರ್ ಆಗ್ತಾಳೆ ಅನ್ಕೊಂಡಿದ್ಯಾ? ಪೊಲೀಸ್ ಅವ್ರಿಗೆ ಕಾಯ್ಕೊಂಡು ಕೂತ್ಕೋ ಅಂತ ನಾನು ಅವಳಿಗೇನು ಹೇಳಿ. ಅವಳು ಇರೋದು ಇಲ್ಲ, ಓಡ್ ಹೋಗ್ತಾಳೆ. ಹೋದವಳು ಎಲ್ಲಿಗೆ ಹೋಗ್ತಾಳೆ? ಸೀದಾ ನನ್ನಲ್ಲಿಗೆ ಬರ್ತಾಳೆ. ಆಗ ನಾನು ಅವಳನ್ನ ಮೋಟಿವೇಟ್ ಮಾಡ್ತೀನಿ. ಹಣದ ಆಸೆ ತೋರಿಸಿ ಅವಳ ಭಯನ ಹೋಗ್ಲಾಡಿಸ್ತೀನಿ. ಆಗ ಅವಳು ನಾನು ಹೇಳ್ದಾಗೆ ಕೇಳ್ತಾಳೆ. ಅವಳಾಗವಳೆ ಹೋಗಿ ಪೊಲೀಸ್ಗೆ ಸರೆಂಡರ್ ಆಗ್ತಾಳೆ. ಸಂಗೀತನೇ ಸುಪಾರಿ ಕೊಟ್ಟು ಸಿತಾರನ ಕೊಲೆ ಮಾಡಿಸ್ಲು ಅಂತ ಸ್ಟೇಟ್ಮೆಂಟ್ ಕೊಡ್ತಾಳೆ. ಕೊಲೆ ಮಾಡಿದವಳೆ ಹಾಗೆ ಹೇಳಿದ್ಮೇಲೆ ಯಾರು ಎಷ್ಟೇ ಪ್ರಯತ್ನ ಪಟ್ರು ಸಂಗೀತ ಜೈಲಿಗೆ ಹೋಗೋದನ್ನ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ನೀ ಹೇಳೋದೇನೋ ಸರಿ, ಆದ್ರೆ ಸರೆಂಡರ್ ಆಗೋದಕ್ಕೆ ರಾಜು ಒಪ್ಕೊಳ್ದೇ ಇದ್ರೆ? ಒಪ್ಕೊಳ್ಳೇಬೇಕು. ಸಂಗೀತ ಜೈಲ್ ಸೇರಿದ್ರೆ ಜಯರಾಮ್ ಆಸ್ತಿ ನಮ್ ಕೈಗೆ ಬಂದ ಹಾಗೆ ಲೆಕ್ಕ. ಖಜಾನೆನೆ ನಮ್ದಾಗ್ಬೇಕಾದ್ರೆ ಕೊಪ್ಪರಿಗೆ ಚಿನ್ನ ಕೊಡೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ಬೇಕು? ಆ ರಾಜಿ ಜೀವನದಲ್ಲೇ ನೋಡಿರ್ಬಾರ್ದು. ಅಷ್ಟು ಹಣ ಕೊಟ್ಟು ಅವಳು ಸರೆಂಡರ್ ಆಗೋದಕ್ಕೆ ಒಪ್ಪಿಸ್ತೀನಿ. ಅಷ್ಟೇ ಅಲ್ಲ, 1-2 ತಿಂಗಳಲ್ಲಿ ಅವಳನ್ನ ಹೊರಗಡೆ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು ಅಂತಾನೂ ಹೇಳ್ತೀನಿ. ಆಗ ಅವಳನ್ನ ಮಾತಿಗೆ ಒಪ್ಕೊಳ್ಳೇಬೇಕು. ಅಲ್ಲಿಗೆ ಸಂಗೀತ ಹೋರಾಟಕ್ಕೆ, ಹಾರಾಟಕ್ಕೆ, ಅಟ್ಟಹಾಸಕ್ಕೆ ಪರ್ಮನೆಂಟ್ ಆಗಿ ಫುಲ್ ಸ್ಟಾಪ್ ಬೀಳುತ್ತೆ. ಈಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಜ್ಜಿ ನನ್ಗೆ. ಸರಿ, ಈಗ ನೀನೇನಂತೀಯ? ಅವ್ರು ಹೇಳಿದಾಗ ಅವ್ರ ಮಾತು ನನಗೆ ಸರಿ ಅಂತ ಅನ್ನಿಸ್ತು. ಆದ್ರೆ ಆಮೇಲೆ ಯೋಚನೆ ಮಾಡಿದಾಗ ಯಾಕೋ ಒಳಗೊಳಗೆ ತುಂಬಾ ಭಯ ಶುರುವಾಗಿದೆ ಅಜ್ಜಿ. ಭಯನಾ? ಯಾಕೆ? ಏನಜ್ಜಿ ಹೀಗ್ ಕೇಳ್ತಾ ಇದ್ದೀರಾ? ನನ್ ತಂಗಿ ಸೀತು ಈಗ ಆ ಭಾನು ಜೊತೆ ಸೇರ್ಕೊಂಡಿದ್ದಾಳೆ. ಅವಳು ಮಾತು ಅಂದ್ರೆ ಇವಳಿಗೆ ವೇದವಾಕ್ಯ ಆಗೋಗ್ಬಿಟ್ಟಿದೆ. ಆದ್ರೆ ಅವಳು ಎದೆಲಿ ಎಷ್ಟು ವಿಷ ತುಂಬಿಸ್ಕೊಂಡಿದ್ದಾಳೆ ಅನ್ನೋದು ನನ್ ತಂಗಿಗಿನ್ನೂ ಗೊತ್ತಾಗ್ತಿಲ್ಲ. ಪರಿಸ್ಥಿತಿ ಹೀಗಿದೆ ಅಂತ ವಿವರಿಸಿ ಹೇಳಿದ್ರು ಕೇಳೋಂತ ಸ್ಥಿತಿಲಿ ನನ್ ತಂಗಿ ಇಲ್ಲ ಅಜ್ಜಿ. ನಾವೆಲ್ಲ ಜೊತೆಲಿದ್ದೂನೆ ಆ ಭಾನು ಇಲ್ಲದ ಕರಾಮತ್ತನ್ನ ನಡೆಸ್ತಾಳೆ. ಇನ್ನು ಸಂತೋಷ್ ಸೀತುನ ದೂರ ಇಟ್ಬಿಟ್ರೆ ಅಂತೂ ಮುಗೀತು ಕತೆ. ನನ್ ತಂಗಿನೇ ಮುಂದಿಟ್ಕೊಂಡು ಇಲ್ಲದ ಆಟನೆಲ್ಲ ಆಡ್ಬಿಡ್ತಾಳ ಅವಳು. ಅಥವಾ ನನ್ ತಂಗಿ ಜೀವಕ್ಕೆ ಆಪತ್ತು ತಂದ್ರೂ ತಂದ್ಬಿಡ್ತಾಳೆ. ಸಂತೋಷ್ ಸೀತುನ ಮನೆಯಿಂದ ದೂರ ಇಡೋದು ಒಂದೇ, ಈ ಭಾನು ಮಾಡೋ ಕುತಂತ್ರಗಳಿಗೆ ರತ್ನಗಂಬಳಿ ಹಾಸಿ ಸ್ವಾಗತ ಕೋರೋದು ಒಂದೇ ಅಜ್ಜಿ. ಅದು ಅಲ್ಲದೆ ನಮ್ ಸೀತು ಗರ್ಭಿಣಿ ಬೇರೆ. ಅವಳೇನಾದ್ರೂ ಬೇರೆ ಮನೆಗೆ ಹೋದ್ರೆ ಅವಳ ಆರೈಕೆ ಯಾರು ಮಾಡ್ತಾರೆ? ಅವಳು ಯಾರು ನೋಡ್ಕೊಳ್ತಾರೆ ಅಜ್ಜಿ? ಅವಳು ಬಿಡಿ, ಬೇರೆ ಮನೆಗೆ ಹೋಗೋದು ಅಂದ ತಕ್ಷಣ ಹಿಂದೆ ಮುಂದೆ ನೋಡ್ದೆ ಲಗೇಜ್ ರೆಡಿ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ನನ್ಗೆ ಅದೇ ಭಯ ಆಗ್ತಿರೋದು ಅಜ್ಜಿ. ನೀನ್ ಅನಗತ್ಯವಾಗಿ ಆತಂಕ ಪಡ್ತಿದ್ದೀಯಾ ಅಂತ ಅನ್ಸುತ್ತೆ ನಂಗೆ. ನೋಡು, ಇದರಲ್ಲಿ ಭಯ ಪಡುವಂಥದ್ದು ಏನಿದೆ? ಅವ್ರು ಬೇರೆ ಹೋಗೋದ್ರಿಂದ ಏನು ತೊಂದರೆ ಇಲ್ಲ. ಏನ್ ಅಜ್ಜಿ ಹೇಳ್ತಾ ಇದ್ದೀರಾ ನೀವು? ನೀನು ಒಂದೇ ದಿಕ್ಕಿನಿಂದ ಯೋಚನೆ ಮಾಡಬೇಡ. ಸ್ವಲ್ಪ ತಾಳ್ಮೆಯಿಂದ ನಿನ್ನ ಆತಂಕ ಎಷ್ಟು ಸರಿ, ನೀನ್ ಅಂದ್ಕೊಂಡ್ ಹಾಗೆ ನಡೆಯೋ ಸಾಧ್ಯತೆ ಇದೆಯಾ ಅಂತ ಯೋಚನೆ ಮಾಡಿ ನೋಡು. ಸಿತಾರ ಬೇರೆ ಹೋಗೋದ್ರಿಂದ ಬಾನು ಯಾವ ಲಾಭನೂ ಇಲ್ಲ ಅಜ್ಜಿ. ಹೌದು ಕಣೆ, ನಿನ್ನ ತಂಗಿ ಈ ಮನೆಯಲ್ಲಿರೋ ತನಕ ಮಾತ್ರ ಆ ಬಾನು ನಿನ್ನ ವಿರುದ್ಧ ಸಿತಾರನ್ ಮುಂದಿಟ್ಕೊಂಡು ಸಂಚು ಮಾಡೋದಕ್ಕೆ ಸಾಧ್ಯ. ಈಗ ನಿನ್ನ ತಂಗಿ ಬೇರೆ ಹೊರಟು ಹೋದ್ಲು ಅಂತ ಇಟ್ಕೋ, ಆಗ ಅವಳ ಆಟ ಹೇಗೆ ನಡೆಯೋದಕ್ಕೆ ಸಾಧ್ಯ? ಹಾಗೇನಾದ್ರೂ ಸಿತಾರ ಬೇರೆ ಹೊರಟೋದ್ರೆ ಭಾನುಗ ಅವಳಿಂದ ಯಾವ ಪ್ರಯೋಜನನೂ ಇಲ್ಲ.
ಈಗ ಅವ್ರ ಗಂಡ ಹೆಂಡತಿ ಹೊರಟರು ಅಂದ್ರೆ ಅವ್ರಿಗೋಸ್ಕರ ನಾವಿಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ದ ಗಿರಿಜಾ ಸುಮಿತ್ರಾ ಇಬ್ರು ಹೊರಟು ಬಿಡ್ತಾರ ಅವ್ರ ಜೊತೆನೆ. ಸಿತಾರ ನೋಡ್ಕೊಳಕ್ ಅವ್ರಿಬ್ರು ಸಾಕಾಗಲ್ವೇ? ಆದ್ರೂ ಅಜ್ಜಿ, ನನ್ ತಂಗಿ ನನ್ ಜೊತೆ ನಿಂತಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಆ ಕಾಲನು ಬಂದೇ ಬರುತ್ತಮ್ಮ, ಆದ್ರೆ ನೀನು ಸ್ವಲ್ಪ ತಡ್ಕೊಳ್ಬೇಕು ಅಷ್ಟೇ. ನೀನು ಎಂಥ ತೂಕದ ಹೆಣ್ಣು, ನಿನ್ನ ವ್ಯಕ್ತಿತ್ವ ಎಂಥದ್ದು ಅಂತ ತಿಳಿದ ದಿನ ಇವರೆಲ್ಲ ನಿನ್ನ ಮುಂದೆ ಹಿಡಿ ಆಗ್ಬಿಡ್ತಾರೆ. ನಿನ್ನ ತಂಗಿ ಅಂತೂ ನಿನಗೆ ಕೊಟ್ಟಿರೋ ಕಾಟಗಳನ್ನ ನೆನಪಿಸ್ಕೊಂಡು ಪಶ್ಚಾತ್ತಾಪದಿಂದ ಕುಗ್ಗಿ ಹೋಗ್ತಾಳೆ, ನೋಡ್ತಿರು. ಬೇಡ ಅಜ್ಜಿ, ಎಷ್ಟೇ ಆದ್ರೂ ಸೀತು ನನ್ನ ತಂಗಿ. ಅವಳು ಸಂತೋಷವಾಗಿದ್ರೆ ನನ್ಗಷ್ಟೇ ಸಾಕು. ಅವಳು ಸಂತೋಷ ಅಂತಾನೆ ನೀನು ಬಯಸ್ತಿರೋದು. ಹಾಗಿದ್ಮೇಲೆ ಬಿಟ್ಬಿಡು. ನೀನು ಇರು ಅಂದ್ರೆ ಅವಳು ಇನ್ನೂ ಸಿಡಿದು ಹೇಳ್ತಾಳೆ. ಖಚಿತವಾಗಿ ಹೇಳ್ತೀನಿ ಕೇಳು, ಸಿತಾರ ಹೊರಟು ಹೋದ್ಲು ಅಂದ್ರೆ ಬಾನು ತನ್ನ ಬಲಗೈ ಕತ್ತರಿಸಿ ಕೆಳಗೆ ಬಿದ್ದಷ್ಟೇ ಸಂಕಟ ಪಡ್ತಾಳೆ. ಸಿತಾರ ಜೊತೆ ಆ ಗಿರಿಜಾ ಸುಮಿತ್ರಾ ಹೊರಟೋದ್ರಂತೂ ಈ ಮನೆಯಿಂದ ಸುದ್ದಿ ತಿಳಿಸುವವ್ರು ಯಾರು ಇಲ್ಲದೆ ಆ ಕರಡಿ ತಲೆಯವಳು ವಿಲವಿಲ ಅಂತ ಒತ್ತಾಡಿ ಹೋಗ್ಬಿಡ್ತಾಳೆ. ನನ್ನ ಜೀವನ ಅನುಭವದಿಂದ ಹೇಳ್ತಿದ್ದೀನಿ, ಸಿತಾರ ತಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ ಭಾನು ಹೇಳಿ, ಭಾನು ಹೋಗ್ಬೇಡ ಅಂತ ಸಿತಾರನ್ನ ತಡಿತಾಳೋ ಇಲ್ವೋ ಆಮೇಲೆ ನೋಡು. ನನ್ನ ಮಾತು ನಿನಗೆ ಮನದಟ್ಟಾಗ್ಬೇಕು ಅಂದ್ರೆ ನೀನೊಂದು ಕೆಲಸ ಮಾಡ್ಬೇಕೀಗ. ಮಾಡ್ತೀಯಾ? ಅದೇನು ಅಂತ ಹೇಳಿ ಅಜ್ಜಿ. ಜೋರಾಗಿ ಹೇಳಿದ್ರೆ ಗೋಡೆಗೂ ಕಿವಿಗಳಿರುತ್ತವೆ. ಹತ್ರ ಬಾ ಇಲ್ಲಿ. ಅಷ್ಟು ಮಾಡು. ಯಾಕೆ ರಾಕಿ, ಏನಾಯ್ತು? ನಾನು ಹೇಳಿದ್ದನ್ನ ಕೇಳಿ ಒಳ್ಳೆ ಕರೆಂಟ್ ಹೊಡೆದ ಕಾಗೆ ತರ ಕೂತಿದ್ಯಲ್ಲ. ಹ ಹೌದಕ್ಕ, ನೀನೊಂಥರ ಕರೆಂಟ್ ಇದ್ದಂಗೆ. ನೀ ಹೇಳಿದ ಐಡಿಯಾ ಏನೋ ಓಕೆ, ಆದರೆ ಅದು ಎಷ್ಟರ ಮಟ್ಟಕ್ಕೆ ವರ್ಕೌಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ. ಯಾಕೆ ವರ್ಕೌಟ್ ಆಗೋಲ್ಲ? ಸಿತಾರನ್ನ ಕೊಲೆ ಮಾಡೋದಕ್ಕೆ ಸಂಗೀತನೇ ಹೇಳಿದ್ದು ಅಂತ ತಪ್ಪೊಪ್ಕೊಳ್ತಾಳೆ ರಾಜಿ, ಜೈಲು ಸೇರ್ತಾಳೆ. ಆಮೇಲೆ ಅವಳನ್ನು ಹೊರಗಡೆ ಕರ್ಕೊಂಬರೋದು ಹೇಗೆ? ಕೇಸ್ನ ದಾರಿ ತಪ್ಪಿಸಿ ಹೊರಗಡೆ ಕರ್ಕೊಂಬರ್ಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಅವಳನ್ನ ಯಾಕೋ ಕರ್ಕೊಂಬರ್ಬೇಕು? ಅವಳನ್ನೇನು ಅಡಿಗೆ ಕೆಲ್ಸಕ್ಕೆ ಇಟ್ಕೊಳಕ್ಕಿದ್ಯಾ? ಅಂದ್ರೆ ರಾಜಿನ ಜೈಲಿಂದ ಹೊರಗಡೆ ಕರ್ಕೊಂಬರಲ್ವಾ? ರಾಕಿ, ಹೊಳೆ ದಾಟದ ಮೇಲೆ ಅಂಬಿಗನ್ ಸಂಘ ಯಾಕಬೇಕು? ರಾಜಿ ಜೈಲ್ ಸೇರಿದ್ಮೇಲೆ ಅವಳು ಯಾರೋ ನಾವ್ಯಾರೋ? ಅವಳನ್ನ ಹೊರಗಡೆ ಕರ್ಕೊಂಬರೋದಕ್ಕೆ ಲಕ್ಷಗಟ್ಲೆ ಖರ್ಚು ಮಾಡೋದಕ್ಕೆ ನನ್ಗೇನು ಹುಚ್ಚ? ಅಕ್ಕ, ಏನ್ ಮಾತಾಡ್ತಿದ್ಯಾ? ಸ್ವಲ್ಪನಾದ್ರೂ ನಿಯತ್ತು ಇರೋದು ಬೇಡವಾ? ನಿಯತ್ತು? ನಮ್ಮಂತವ್ರು ಆ ಪದನ ಬಳಸಬಾರ್ದು, ಅದು ಅರ್ಥ ಕಳ್ಕೊಳ್ಳುತ್ತೆ. ರಾಜಿ ಏನು ಸಾಮಾನ್ಯದವಳಲ್ಲ. ಅವಳಿಗೆ ನಾವು ಕೈ ಕೊಟ್ರೆ ಅವಳು ನಮ್ಮನ್ನು ಸುಮ್ಮನೆ ಬಿಡ್ತಾಳ? ಏನ್ ಮಾಡ್ತಾಳೆ? ಏನ್ ಮಾಡೋದಕ್ಕೆ ಸಾಧ್ಯ ಅವಳು? ಅಂಥ 1000 ರಾಜುಗಳನ್ನ ರೆಡಿ ಮಾಡೋ ಜಾಣ್ಮೆ ನನಗಿದೆ. ನೋಡ್ರಾಕಿ, ಅವಳು ಜೈಲಿಗೆ ಹೋದ್ರೆ ಬೇಲ್ ಮೇಲೆ ಹೊರಗಡೆ ಬರೋದಕ್ಕೆ ಕಡಿಮೆ ಅಂದ್ರೂ 6 ತಿಂಗಳು 1 ವರ್ಷ ಹಿಡಿಯುತ್ತೆ. ಅಷ್ಟರಲ್ಲಿ ನಾವು ಬೇರೆ ಯಾರನ್ನಾದ್ರೂ ರೆಡಿ ಮಾಡಿ ಅವಳು ಸ್ಕೆಚ್ ಹಾಕ್ಬಿಟ್ರೆ ಅವಳ ಕತೆ ಫಿನಿಶ್. ಒಟ್ನಲ್ಲಿ ಜಯರಾಮ್ ಗ್ರೂಪ್ ಆಸ್ತಿ ನಮ್ ಕೈ ಸೇರ್ಬೇಕು. ಆ ಸಂಗೀತ ಬೀದಿಗೆ ಬಿದ್ದು ಅವನತಿ ಹೊಂದಬೇಕು. ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕೆ ಹೊರತು
ಬೀದಿಲ್ ಹೋಗೋ ಯಾರ ಬಗ್ಗೆನೂ ಯೋಚನೆ ಮಾಡಕ್ ಹೋಗ್ಬಾರ್ದು. ಅಲ್ಲ ರಾಖಿ, ಅವಳನ್ನ ಕರ್ಕೊಂಬಂದ್ ನಿನ್ಗೆ ಅವಳನ್ನ ನಮ್ ದಾರಿಯಿಂದ ದೂರ ಸರಿಸೋದು ಕಷ್ಟನ? ಇವಳು ಸಾಮಾನ್ಯದವಳಲ್ಲ, ವಿಷಕನ್ಯೆ. ಇವಳ ಇಡೀ ದೇಹ ಎಲ್ಲ ವಿಷಾನೆ. ತನ್ನ ಎಲ್ಲಾ ಕೆಲಸಗಳಾದ ಮೇಲೆ ನನಗೂ ಒಂದು ಗತಿ ಕಾಣಿಸಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಇವಳತ್ರ ಆದಷ್ಟು ಹುಷಾರಾಗೇ ಇರಬೇಕು. ಮೊದಲು ಜೈರಾಮ್ ಆಸ್ತಿ ಎಲ್ಲ ನಮ್ಮ ಕೈಗೆ ಬರಲಿ, ಆಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ. ಡ್ಯಾಡಿ, ಏನೋ ಮಾತಾಡ್ಬೇಕು ಅಂದ್ರೆ? ನಾನೊಂದು ನಿರ್ಧಾರ ತಗೊಂಡಿದ್ದೀನಿ, ಅದನ್ನ ನಿಮಗೆಲ್ಲ ತಿಳಿಸೋಣ ಅಂತ ಕರೆದೆ. ಏನಣ್ಣ ಅದು? ಮನೆ ಗುಟ್ಟು ವ್ಯಾಧಿರಟ್ಟು ಅಂತಾರೆ. ನಾವು ಪರಸ್ಪರ ಎಷ್ಟೇ ಪ್ರೀತಿ ವಿಶ್ವಾಸಗಳಿಂದ ಇದ್ರೂ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪ ಬರೋದು ಸಹಜ. ಆ ಮನಸ್ತಾಪಗಳನ್ನ, ಅಸಮಾಧಾನಗಳನ್ನ ಬೆಳೆಯೋಕ್ ಬಿಡದೆ ಚೂಟ್ ಹಾಕಬೇಕು ಅಂತ ಪ್ರಯತ್ನ ಪಡ್ತೀವಿ. ಆ ಪ್ರಯತ್ನ ಫಲ ಕೊಡದೇ ಇದ್ದಾಗ ಕೆಲವೊಂದು ರಾಜಿಗಳನ್ನು ಮಾಡ್ಕೋಬೇಕಾಗತ್ತೆ. ನಮಗಿಷ್ಟ ಇಲ್ಲದೆ ಇದ್ರು, ಕಷ್ಟ ಆದ್ರೂ ಕೆಲವರನ್ನ ದೂರ ಮಾಡ್ಕೋಬೇಕಾಗತ್ತೆ. ಭಾವನೆಗಳಿಗೆ ಬೆಲೆ ಕೊಟ್ಟು ಎಲ್ಲರನ್ನೂ ಕಟ್ಟು ಹಾಕ್ತೀನಿ ಅಂತ ಹೋದ್ರೆ ಇಲ್ಲದ ಅನಾಹುತಗಳಿಗೆ ನಾವೇ ದಾರಿ ಮಾಡಿಕೊಟ್ಟಾಗತ್ತೆ. ಈಗ ಸಿತಾರ ವಿಷಯದಲ್ಲಾಗಿದ್ದು ಅದೇ. ಈ ವಯಸ್ಸಿನಲ್ಲಿ ಮಗ ಸೊಸೆ ಜೊತೆ ಅಲ್ಲದೆ ಇನ್ಯಾರ ಜೊತೆ ಇರಬೇಕು, ಯಾರ ಜೊತೆ ಬದುಕಬೇಕು, ಎಲ್ಲರೂ ಒಟ್ಟಿಗೆ ಇರೋಣ ಅಂತ ಆಸೆ ಪಟ್ಟೆ. ಆದರೆ ನನ್ನ ಆಸೆ ಇನ್ನೊಬ್ಬರಿಗೆ ಉಸಿರುಗಟ್ಟಿಸುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ದೇವರ ದಯ, ಸಿತಾರಾಗ ಏನು ಆಗದೆ ಹೇಗೆ ಹೋದ್ಲು ಹಾಗೆ ಕ್ಷೇಮವಾಗಿ ಮನೆ ಬಂದ್ಲು. ಮತ್ತೆ ಅಂತ ಘಟನೆ ನಡೀಬಾರ್ದು, ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಮನಸ್ಸಿಗೆ ಸ್ವಲ್ಪ ಕಷ್ಟ ಆದರೂ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಆದಷ್ಟು ಬೇಗ ಬೇರೆ ಒಂದು ಮನೆ ಮಾಡಿ ಸಂತೋಷನ್ನ, ಸಿತಾರನ್ನ ಅಲ್ಲಿ ಕಳಿಸೋದು ಅಂತ ತೀರ್ಮಾನ ಮಾಡಿದ್ದೀನಿ. ಈ ನನ್ನ ನಿರ್ಧಾರದ ಬಗ್ಗೆ ಯಾರದ್ದಾದ್ರೂ ಏನಾದರೂ ಆಕ್ಷೇಪಣೆಗಳಿದ್ರೆ ನಿರ್ಭಯವಾಗಿ ಹೇಳ್ಬೋದು. ಇಲ್ಲ ಡ್ಯಾಡಿ, ನನ್ಗೆ ಯಾವ ಆಕ್ಷೇಪಣೆನೂ ಇಲ್ಲ. ಐ ಆಮ್ ಸಾರಿ ಡ್ಯಾಡಿ. ಉಪಚಾರಕ್ಕಾದ್ರೂ ನೀವು ತಗೊಂಡಿರೋ ನಿರ್ಧಾರದ ಬಗ್ಗೆ ನಾನು ಆಕ್ಷೇಪಣೆ ವ್ಯಕ್ತಪಡಿಸಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ಯಾವ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ರೋ ನಾನು ಅದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನನಗೂ ನಾವು ಬೇರೆ ಬೇರೆ ಹೋದ್ರೇನೆ ಎಲ್ಲರೂ ಚೆನ್ನಾಗಿರ್ಬೋದು ಅಂತ ಅನಿಸ್ತು. ಆ ವಿಷಯನ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತಾನೆ ಬಂದೆ. ಅಷ್ಟರಲ್ಲಿ ನೀವೇ ಅದನ್ನು ಪ್ರಸ್ತಾಪ ಮಾಡಿದ್ರಿ.